ನಮಸ್ಕಾರ. ಇವತ್ತು ನಾವು ನಾಳೆಗೆ ಸ್ಟಾಕ್ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಗೆಸ್ ಮಾಡೋಣ. ಸೊ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡನ್ನು ಕವರ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಓಕೆ, ಸೊ ನಾನು ನಿನ್ನೆನೆ ಹೇಳಿದ್ದೆ ಯಾವುದೇ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫರ್ದರ್ ಡೌನ್ ಸೈಡ್ಗೆ ಯಾವುದು ಇಂಡಿಕೇಟ್ ಮಾಡ್ತಾ ಇಲ್ಲ ಅಂತಾನೆ ಹೇಳಿದ್ದೆ. ಆಮೇಲೆ 23.6% ಟಚ್ ಆಗಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಅದ್ರ ಪ್ರಕಾರ ಇವತ್ತು ಮಾರ್ಕೆಟ್ ಫುಲ್ ಬ್ಲೂಮ್ ಅಲ್ಲಿ ಮೇಲ್ಗಡೆ ಬಂದ್ಬಿಡ್ತು. ಓಕೆ, ಸೊ ಈಗ ನಾವು ಇದನ್ನ ವೇವ್ 2 ಇಲ್ಲಿಗೆ ಮುಗಿತಾ ಅಂತ ಕನ್ಸಿಡರ್ ಮಾಡೋಣ, ಇಲ್ಲ ಇನ್ನು ಮೇಲ್ಗಡೆ ಹೋಗುತ್ತಾ, ಇದು ಏನು ಅನ್ನೋದನ್ನ ಪಾಸಿಬಿಲಿಟೀಸ್ ಏನೇನಿರ್ಬೋದು ಅನ್ನೋದನ್ನ ನಾವು ಇವತ್ತು ನೋಡೋಣ. ಸೊ ಈಗ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಇದು ವೇವ್ 2 ಮುಗಿದಿದೆ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಚಾನ್ಸಸ್ ಹೇಗಿರುತ್ತೆ ಅಂತಂದ್ರೆ, ಪಾಸಿಬಿಲಿಟೀಸ್ ಹೇಳ್ತಾ ಇರೋದು ಇದು 0, ಇದು W, ಇದು ಇಲ್ಲಿಂದವರೆಗೂ X, ಆಮೇಲೆ ಮತ್ತೆ Y ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಆರ್ ನಿಮ್ಗೆ ABC ಏನಾರು ಇಟ್ಕೊಂಡ್ರಿ, WXY ಅಂತ ಕನ್ಸಿಡರ್ ಮಾಡಿ, ಇಲ್ಲ ABC ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ X ಆದ್ರೆ ನಿಮ್ಗೆ 111 ಮೇಲ್ಗಡೆ ಹೋಗ್ಬಿಡುದು. ಒಂದು ವೇಳೆ B ಅಂತ ಕನ್ಸಿಡರ್ ಮಾಡಿದ್ರೆ ನೀವು 127% ಹೆಚ್ಚಿಗೆ ಹೋಗಬಾರದು. ಓಕೆ, ಸೊ ಈಗ ಇದು ಒಂದು ಪಾಸಿಬಿಲಿಟೀಸ್ ಆಯ್ತು. ಓಕೆ, ಇನ್ನು ಒಂದು ಪಾಸಿಬಿಲಿಟಿ ಏನಿದೆ ಅಂತಂದ್ರೆ, ಇದು ABCನೂ ಅಲ್ಲ, WXYನೂ ಅಲ್ಲ, ಇದು ನಿಮ್ಗೆ ಇಲ್ಲಿ ವೇವ್ 2 ಕಂಪ್ಲೀಟ್ ಆಗಬಹುದು. ಇದು ನಿಮಗೆ ನೆಕ್ಸ್ಟ್ ಇದು 3 ವೇವ್ 1 ಮತ್ತೆ 2 ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದು ನಿಮಗೆ ವೇವ್ 1 ಇರಬಹುದು, ಇಲ್ಲ X ಇರಬಹುದು. ಇದು B ಪಾಸಿಬಿಲಿಟೀಸ್ ನಾನು ತೆಗೆದಾಕ್ತೀನಿ. 3 ಆಪ್ಷನ್ಸ್ ನಿಮ್ಗೆ ಕೊಟ್ಟಿದ್ರು ಸಹ ಇದು B ಇರ್ಲಿಕ್ಕೆ ಚಾನ್ಸ್ ಇಲ್ಲ ಈಗ, ಯಾಕಂದ್ರೆ B ಇಷ್ಟೊಂದು ಸ್ಪೀಡ್ ಅಲ್ಲಿ ಹೋಗಲ್ಲ. ಓಕೆ, ಸೊ ಇದು ಇದ್ರೆ X ಇಲ್ಲ ವೇವ್ 1. ಓಕೆ, ಸೊ ಇದನ್ನೇ ಈಗ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಓಕೆ, ನೋಡಿ ನಿಮಗೆ ಈ ಲಾರ್ಜರ್ ನಿಮ್ದು ಇದೆ ಒಂದು, ನಿಮಗೆ ನಾನು ವೇವ್ 1 ಹೇಳುವಾಗ ಒಂದಿಷ್ಟು ಪಾಯಿಂಟ್ಸ್ ಇದೆ, ಮತ್ತೊಂದ್ಸಲ ವಿಡಿಯೋಸ್ ಹೋಗಿ ನೋಡಿ. ಇಲ್ಲಿಂದ ಇಲ್ಲಿಗೆ ನಿಮಗೆ 79 ಕ್ಯಾಂಡಲ್ಸ್ ತಗೊಂಡಿದೆ. ಓಕೆ, ಆಮೇಲೆ ಇವತ್ತು ನಿಮಗೆ ಇಲ್ಲಿ ಇಷ್ಟು 61 ಕಂಪ್ಲೀಟ್ ಆಗಲಿಕ್ಕೆ 8 ಕ್ಯಾಂಡಲ್ಸ್ ತಗೊಂಡಿದೆ. 61% ರೀಚ್ ಆಗಲಿಕ್ಕೆ 8 ಕ್ಯಾಂಡಲ್ಸ್ ತಗೊಂಡಿದೆ. ಸೊ ನೋಡಿ, ಆಲ್ಮೋಸ್ಟ್ ಆಲ್ ಇದನ್ನ ನೀವು ವೇವ್ 2 ಇದೇನಿದೆ ಅಲ್ವಾ, ಇದು ನಿಮ್ದು ಈ ರೇಂಜ್ ಏನಿದೆ ಅಲ್ವಾ, ಕರೆಕ್ಷನ್ ಪಾರ್ಟ್, ಇದು 79 ಅನ್ನೋದು ಆಲ್ಮೋಸ್ಟ್ ಆಲ್ 80 ಬಾರ್ಸ್ ಅಂತ, 80 ಕ್ಯಾಂಡಲ್ಸ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಇದನ್ನ 61 ರೀಚ್ ಆಗಲಿಕ್ಕೆ ನಿಮಗೆ 8 ಕ್ಯಾಂಡಲ್ಸ್ ಹೊಂದಿದೆ. ಸೊ ಆಲ್ಮೋಸ್ಟ್ ಆಲ್ 1/8 ಅಂದ್ರೆ ಅದು 80 ಕ್ಯಾಂಡಲ್ ತಗೊಂಡಿದ್ರೆ ಇದು 8 ಕ್ಯಾಂಡಲ್ಸ್ ತಗೊಂಡಿದೆ ಅದನ್ನ ರೀಚ್ ಆಗಲಿಕ್ಕೆ. ಹಾಗಿದ್ದಾಗ ಇದನ್ನ ನಾವು ವೇವ್ 1 ಅಂತ ಟೈಮ್ ಬೀಯಿಂಗ್ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಈಗ ಹಾಗಿದ್ರೆ ವೇವ್ 1 ಅಂತ ನೀವು ಇದನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇದರಲ್ಲಿ ಎಷ್ಟು ಮೂವ್ ಇದಾವೆ ಈಗ? ಸೊ 1 2 3 4 5 6 7 8 9 ಇನ್ನೂ ಒಂದ್ ಸ್ವಲ್ಪ ಇಲ್ಲಿವರೆಗೂ ಮೇಲ್ಗಡೆ ಹೋಗಿ. ಓಕೆ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗ್ಬಹುದು. ಸೊ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ಹೋಗಿ ನೋಡುವ ಇನ್ನೊಂದು ಸ್ವಲ್ಪ. ಓಕೆ, ಸೊ ಇದನ್ನ ನೀವು ಹೇಗೆ ಕೌಂಟ್ ಮಾಡ್ತೀರಾ? 1 2, ಓಕೆ 1, ಇದನ್ನ 2 ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ 3 ಇನ್ನು ಎಕ್ಸ್ಟೆನ್ಷನ್ ಅಲ್ಲಿ ಇದೆ.
ಮತ್ತೆ 4 5 ಮೇಲ್ಗಡೆ ಹೋದ್ರೆ ನಿಮಗೆ ಮತ್ತೆ ವೇವ್ ಟು ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಈಗ 61 ಅಂತೂ ಟಾರ್ಗೆಟ್ ರೀಚ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ನಿಮಗೆ ಇನ್ನು ಎಲ್ಲಿವರೆಗೂ ಹೋಗ್ಬೋದು, ನಿಮಗೆ ಇನ್ನು 127% ವರೆಗೂ ಹೋಗ್ಬೋದು ವೇವ್ ಇದು. ಓಕೆ, ಸೊ 346 ವರೆಗೂ ಇದರದ್ದು ಪಾಸಿಬಿಲಿಟಿ ಇದೆ. ಇಲ್ಲಿ ಹೋಗಿ ಮತ್ತೆ ನಿಮ್ದು ವೇವ್ 2 ಬರ್ಬೋದು, ಇಲ್ಲ ಇದಕ್ಕಿಂತ ಮುಂಚೆನೆ ವೇವ್ 2 ಬರ್ಬೋದು. ಸೊ ಇನ್ನು ಇದರಲ್ಲಿ ಕ್ಲಾರಿಟಿ ಇಲ್ಲ. ಓಕೆ, ಈ ವೇವ್ ಪ್ಯಾಟರ್ನ್ ಅಲ್ಲಿ ಕ್ಲಾರಿಟಿ ಇಲ್ಲ. ಬಟ್ ಒಂದು ಮಾತ್ರ ಹೇಳ್ಬೋದು, ಇದು ನಿಮಗೆ ವೇವ್ 1 ಅಂತಾನೆ ಹೆಚ್ಚಿಗೆ ನನಗೆ ಕನ್ಸಿಡರ್ ಮಾಡ್ತಾ ಇರೋದು. ಸೊ ಓಕೆ, ಸೊ ನಿಮಗೆ ವೇವ್ 2 ಎಲ್ಲಿಂದ ಮತ್ತೆ ರಿಟರ್ನ್ ಬರುತ್ತೋ ಗೊತ್ತಿಲ್ಲ. ಆಮೇಲೆ ಮತ್ತೆ ವೇವ್ 3, ವೇವ್ 4, ವೇವ್ 5 ಈ ತರ ನಾವು ಥಿಂಕ್ ಮಾಡಬಹುದು. ಓಕೆ, ಸೊ ಈಗ ಇವತ್ತನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಈಗ. ಸೊ ನಾಳೆಗೆ ನಮಗೆ ಮತ್ತೆ ಇವೆಲ್ಲ ಕನ್ಫ್ಯೂಷನ್ ಮಾಡ್ತವೆ. ಓಕೆ, ಸೊ ಈಗ ಇದು ಎಲ್ಲವೂ ಡೆಲೀಟ್, ಇದು ಡೆಲೀಟ್. ನಮಗೆ ಈಗ ಇದು 0, ಇದು 1, ಇದು 2, 3, 4, 5 ಇದನ್ನ ಇಂಟರ್ಮೀಡಿಯೇಟ್ ಅಂದ್ಬಿಡ ಪ್ರೈಮರಿ ಮಾಡಿ ಇದನ್ನ ರೆಡ್ ಕಲರ್ ಮಾಡುವ. ಓಕೆ, ಸೊ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಬಿಡುವ ಈಗ. ಓಕೆ, ಟ್ರೆಂಡ್ ಲೈನ್ ಡ್ರಾ ಮಾಡಿ ಇದನ್ನ ಕಾಪಿ ಮಾಡ್ಕೊಂಡು ವೇವ್ 1 ಟಾಪ್ಗೆ ಇಟ್ಬಿಡು. ಸೊ ಎಲ್ಲಿವರೆಗೂ ಈ 2 ಲೈನ್ ಅಲ್ಲಿ ಇರುತ್ತೋ, ಇಲ್ಲ ಈ ಲೈನ್ ಹತ್ಕೊಂಡು ಹೋಗ್ತಾ ಇರುತ್ತೋ, ಅದು ನಾವು ವೇವ್ 3 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಪ್ರೀವಿಯಸ್ ಎಲ್ಲವೂ ಈಗ ಡಾಟಾ ಕ್ಲಿಯರ್ ಈಗ. ಸೊ ನಮಗೆ ವೇವ್ 2 ಯಾವಾಗ ರಿವರ್ಸ್ ಆಗುತ್ತೆ ಗೊತ್ತಿಲ್ಲ. ಒಂದು ರಿವರ್ಸಲ್ ಈಸ್ ಪೆಂಡಿಂಗ್. ಓಕೆ, ಅದು ವೇವ್ 2 ರಿವರ್ಸಲ್ಲೇ ಇರುತ್ತೆ ಮ್ಯಾಕ್ಸಿಮಮ್. ಓಕೆ, ಸೊ ಇವತ್ತು ನನಗೆ ಈ ತರ ಅನಿಸ್ತಾ ಇದೆ ನಿಫ್ಟಿ ನಮಗೆ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ ಒಂದು ಸ್ವಲ್ಪ ನೋಡುವ. ಬ್ಯಾಂಕ್ ನಿಫ್ಟಿ ನಾನು ನಿನ್ನೆ ಸಾಯಂಕಾಲ ಇನ್ನೂ ಡೌನ್ ಬರುತ್ತೆ ಅಂತ ಫಸ್ಟ್ಗೆ ಗೆಸ್ ಮಾಡ್ತಾ ಇದ್ದೆ. ಬಟ್ ಫೈನಲ್ ಆಗಿ ಏನಾಯ್ತು, ಅದು ನಾವು ಲಾಸ್ಟ್ ಮೂವಿಗೆ ಇದು 1 ಆಗ್ಬೋದು 2 ಆಗ್ಬೋದು ಅಂತ ಗೆಸ್ ಮಾಡಿದ್ವಿ, ಅದೇ ತರ ಆಗಿಬಿಡ್ತು. ಅದು ನಿಮ್ಗೆ ಇಲ್ಲಿಗೆ ಮುಗಿದೋಗ್ಬಿಡ್ತಿದ್ದು, ನೀವು 23% ಬರಲಿಲ್ಲ. ಸೊ ಈಗ ಇದನ್ನ ಒಂದ್ ಸ್ವಲ್ಪ ನಾವು ಎಲ್ಲವೂ ರೀಥಿಂಕ್ ಮಾಡ್ಬೇಕಾಗತ್ತೆ. ಓಕೆ, ಏನೇನಾಗುತ್ತಾ ಈಗ ನೋಡೋಣ. ಫಸ್ಟ್ 75 ಮಿನಿಟ್ಸ್ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾಡೋಣ. ಒನ್ ಟು ಕಾಪಿ ಮಾಡ್ಕೊಂಡು ಇದನ್ನ ನಾವು 1 ಮತ್ತೆ 2 ಅಂತ ಇದು ಮಾಡಿದ್ರೆ ಇದನ್ನ ಕ್ಲೋನ್ ಮಾಡ್ಕೊಂಡು ಇದ್ರ ಮೇಲೆ ಇಡುವ. ಸೊ ಈಗ ನಮಗೆ ಏನಾಯ್ತು ಅಂತಂದ್ರೆ, ಇದು ಅಲ್ಲ, ಇದು ಅಲ್ಲ. ಸೊ ಈಗ 0 1 2 3 4 5 ನಿಮಗೆ ಎಲ್ಲ ಚೇಂಜಸ್ ಆಗಿಬಿಡುತ್ತೆ ಈಗ. ಓಕೆ, ನಾವು ಫಸ್ಟ್ಗೆ ಒಂದು
ಇದ್ ಮಾಡಿದ್ವಿ ಗೊತ್ತಾ. ಈ ತರನೇ ಗೆಸ್ ಮಾಡಿದ್ವಿ ನಾವು ಫಸ್ಟ್ಗೆ. ಇದು ಅದೇ ತರ ಆಗ್ತಾ ಇದೆ ಈಗ. ಓಕೆ, ನಾನು ಇದನ್ನ ಸೇಮ್ ಅಂತ ತೆಗೆದುಕೊಂಡು 3-4 ಇಟ್ಟಿದ್ವಿ. 3-4 ಅಲ್ಲ, ಈಗ ನಾವು ಮೊದಲು ಒಂದು ಲಾಸ್ಟ್ ವೀಕ್ ಮಾಡಿದ್ವಿ ಅಲ್ವಾ. ಸೊ ನನಗೆ ಈಗ ಆ ತರ ಇದು ಬ್ಯಾಂಕ್ ನಿಫ್ಟಿ ಅನಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಿಮಗೆ ಈಗ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್. ಓಕೆ, ಸೊ ಈಗ ಇದನ್ನು ನಮಗೆ 3-4 ನಾವೆಲ್ಲ ಕೇವಲ ಇಟ್ಬಿಡೋಣ ಈಗ. ಓಕೆ, ಸೊ ನಾವು ಇದನ್ನೇ ಈಗ ಎಕ್ಸ್ಟೆನ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ನಮಗೆ 64,000 ವರೆಗೂ ನಾವು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನೋಡಬೇಕು. ಲಾಂಗರ್ ಟೈಮ್ ಫ್ರೇಮ್, ನೀವು ಶಾರ್ಟ್ ಅಂತಲ್ಲ 1 ಡೇ 2 ಡೇಸ್ ಅಂತ ಥಿಂಕ್ ಮಾಡಿಬಿಡಿ. ಓಕೆ, ಲಾಂಗ್ ವೇದಾಗ ಥಿಂಕ್ ಮಾಡಿ. ಲಾಂಗ್ ವೇ ಥಿಂಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ 64,000 ವರೆಗೂ ನೀವು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಇದು ಲಾಂಗರ್ ಟೈಮ್ ಫ್ರೇಮ್. ನಾವೀಗ ಶಾರ್ಟರ್ ಟೈಮ್ ಫ್ರೇಮ್ಗೆ ಬರೋಣ. 15 ಮಿನಿಟ್ಸ್. ಓಕೆ, ಸೊ ಈಗ ಇಲ್ಲಿ ಏನಾಯ್ತು, ಇದು 0, ಇದು 1, ಇದು 2, ಇದು 3, ಇದು 4, ಇದು 5. ಸೈಕಲ್ ಬೇಡ, ಮೈನರ್ ಇದು. ಓಕೆ, ಸೊ ಇದು 1, ಇದು 2, ಇದು 3, ಇಲ್ಲಿ 1 ಟ್ರೆಂಡ್ ಹಾಕಿ ಇಲ್ಲಿಗೆ. ಸೊ ಇದನ್ನ ನೀವು 1 and 2 ಥಿಂಕ್ ಮಾಡಿದ್ರೆ, ಇಲ್ಲಿ ನೀವು ಫಿಬೊನಾಸಿ ರೇಷಿಯೋ ಏನಾದ್ರೂ ಹಾಕಿದ್ರೆ, ಓಕೆ, ಸೊ 161% to 62,000. ಇದು ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ನೀವು ಥಿಂಕ್ ಮಾಡಬಹುದು. ಓಕೆ, ಸೊ ಇನ್ ದ ಮಂತ್ ಆಫ್ ಡಿಸೆಂಬರ್ ನೀವು ಥಿಂಕ್ ಮಾಡಬಹುದು ಇದನ್ನ. ಈ ವೇವ್ 3 ಇಲ್ಲಿ ಬರೋ ಚಾನ್ಸಸ್ ಇದೆ. ಓಕೆ, ಬಟ್ ಸ್ವಲ್ಪ ನಾಳೆಗೆ ಥಿಂಕ್ ಮಾಡಿ. ಯಾಕೆಂದ್ರೆ ನನಗೆ ಇದು ಇಂಟ್ರಾಡೇ ಮಾಡೋರಿಗೆ, ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಏನು ಟೆನ್ಷನ್ ಇಲ್ಲ. ಇದು ನೋಡಿ, 1, 2, 3, 4, ಇದು 4ದಲ್ಲಿ ಇದೆ ಅಂತ ತಿಳ್ಕೊತೀನಿ ನಾನು. 4 ಒಂದು ಸ್ವಲ್ಪ ಡೌನ್ ಸೈಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿ. ಆಮೇಲೆ ಮತ್ತೆ ಲಾಂಗರ್ ವೇದಾಗೆ ಇದು ನಿಮ್ಗೆ ಬುಲ್ಲಿಶ್ ಮಾರ್ಕೆಟ್ ಇದೆ. ಸೊ ಇದು ನಿಮಗೆ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಈಗ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಆಮೇಲೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ ಎಲ್ಲರಲ್ಲಿ. ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅರ್ಥ ಆಗ್ಲಿ ಆಗದೆ ಇರ್ಲಿ, ನಿಮ್ಗೆ ಏನ್ ಫೀಲಿಂಗ್ ಅನ್ಸತ್ತಲ್ವಾ, ನೀವು ಹೇಳ್ತಾ ಇರೋದು ಸರಿಯಾಗಿದೆ, ಇಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಇಟ್ಸ್ ಗುಡ್, ನಾವು ಅರ್ಥ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ. ಓಕೆ, ಇಲ್ಲ ಏನಾದ್ರೂ ಇಂಪ್ರೂವೈಸೇಷನ್ ಮಾಡ್ಬೇಕಾ ಇನ್ನೂ ನೀವು ಚೆನ್ನಾಗಿ ಕೊಡ್ಲಿಕ್ಕೆ, ಸೊ ಅದನ್ನ ನನಗೆ ಸಜೆಷನ್ ಕೊಡಿ. ಓಕೆ, ಸೊ ನೀವು ಕಮೆಂಟ್ ಮಾಡ್ಲಿಲ್ಲ ಅಂತಂದ್ರೆ ನನಗೆ ಏನ್ ಇಂಪ್ರೂವೈಸ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇದರಲ್ಲಿ. ಓಕೆ, ಸೊ ನನಗೆ ಪ್ಲಾನ್ಸ್ ತುಂಬಾ ದೊಡ್ಡದಿದೆ. ಸೊ ಇನ್ನು ನಿಮಗೆ 40 ವಿಡಿಯೋಸ್ ವರೆಗೂ ನಾನು ಹೇಳ್ಬೇಕು. ಓಕೆ, ಇಲ್ಲಿಯಟ್ ವೇವ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ನಾನು ಹೇಳ್ಕೊಡೋ ಪ್ಲಾನಿಂಗ್ ಇದೆ. ಸೊ ನಿಮ್ ಫೀಡ್ಬ್ಯಾಕ್ ಬರ್ಲಿಲ್ಲ ಅಂತಂದ್ರೆ ನನಗೆ ಏನ್ ಗೊತ್ತಿದೆ ಅದನ್ನೇ ನಾನು ಹೇಳ್ತಾ ಹೋಗ್ತೀನಿ. ಸೊ ಫರ್ದರ್ಗೆ ಚೇಂಜಸ್ ಏನಾದ್ರು ಮಾಡ್ಬೇಕಂದ್ರೆ ಅದಕ್ಕೆ ಯಾವ್ದು ಸ್ಕೋಪ್ ಇರೋದಿಲ್ಲ. ನಾನು ಹೇಳಿದ್ದೆ ಒನ್ ಸೈಡೆಡ್ ಆಗಿಬಿಡುತ್ತೆ ಅದು. ಓಕೆ, ಸೊ ಅದಕ್ಕಾಗಿ ನಿಮ್ ಕಮೆಂಟ್ಸ್ ಏನಾದ್ರೆ ಇದ್ರೆ, ನಿಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ, ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಆಗ್ತಾ ಇಲ್ಲ, ಎಲ್ಲಿ ಇಂಪ್ರೂವೈಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನನಗೆ ಸಜೆಷನ್ ಕೊಡಿ. ಓಕೆ, ಸೊ ನೀವು ಹೇಗೆ ನನಗೆ ಫೀಡ್ಬ್ಯಾಕ್ ಕೊಡ್ತೀರೋ ನಾನು ಅದೇ ತರ ಇಂಪ್ರೂವೈಸ್ ಮಾಡ್ಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಒಂದು. ಎರಡನೇದು, ನೀವೇನಾದ್ರೂ ಸಬ್ಸ್ಕ್ರಿಪ್ಷನ್ ಇನ್ನೂ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಯಾಕಂದ್ರೆ ಇನ್ನೂ ಅದನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರೆ ತುಂಬಾ ಜನ ನೋಡ್ತಾರೆ. ಆಮೇಲೆ ವಾಟ್ಸಪ್ ಚಾನಲ್ನ ಜಾಯಿನ್ ಆಗಿ. ಮೂರನೇದು, ಯಾಕೆ ಅಂತಂದ್ರೆ ನಾನು ಶಾರ್ಟ್ ವಿಡಿಯೋಸ್ 1 minute 2 minutes ಏನಾದ್ರೆ ಮಾರ್ಕೆಟ್ ಅಲ್ಲಿ ಸಡನ್ ಮೂವ್ಮೆಂಟ್ಸ್ ಏನಾದ್ರು ಆಗ್ತಾ ಇದ್ರೆ ನಾನು ಅದ್ರ ಬಗ್ಗೆ ಅಲರ್ಟ್ ಕೊಡ್ಲಿಕ್ಕೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಷ್ಟು ಇವತ್ತಿನ ಬಗ್ಗೆ. ಸೊ ನಾಳೆಗೆ ಮೂವ್ಮೆಂಟ್ ಬಗ್ಗೆ ಇನ್ನೂ ಅಂದ್ರೆ ಈಗ ನಿಮ್ಗೆಲ್ಲ ಹೇಳಾಗಿದೆ ಈಗ. ಓಕೆ, ಸೊ ನನಗನ್ಸಿದ ಪ್ರಕಾರ ನಾಳೆಗೆ ಮಾರ್ಕೆಟ್ ಒಂದ್ ಸ್ವಲ್ಪ ಸೈಡ್ ವೇ ಇರಬಹುದು, ಇಲ್ಲ ಒಂದ್ ಸ್ವಲ್ಪ ಅಪ್ ಸೈಡ್ ಇರಬಹುದು, ಇಲ್ಲ ಸ್ವಲ್ಪ ಡೌನ್ ಸೈಡ್ ಇರಬಹುದು ಅಷ್ಟೇ. ಸೊ ನಾಳೆಗೆ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಇರುತ್ತೆ.
ಯಾಕೆ ಅಂತಂದ್ರೆ ಇವತ್ತು ತುಂಬಾ ಪಾಯಿಂಟ್ಸ್ ರನ್ ಆಗಿದೆ ಇವತ್ತು ಕಂಪ್ಲೀಟ್ಲಿ ಬುಲ್ ರನ್. ಯಾವತ್ತು ಮಾರ್ಕೆಟ್ ಬುಲ್ ರನ್ ಇರುತ್ತೋ ಅದರ ನೆಕ್ಸ್ಟ್ ಡೇ ಸೈಡ್ ವೇ ಹೋಗುತ್ತೆ. ಓಕೆ, ಇದು ನಾನ್ ನೋಡಿರೋ ಪ್ರಕಾರ. ಬಟ್ ಮಾರ್ಕೆಟ್ ಸುಪ್ರೀಮೋ, ನನಗೆ ಏನಾಗುತ್ತೆ ಅಂತ ಗೆಸ್ ಮಾಡಕ್ಕೆ ಆಗಲ್ಲ ಒಂದೊಂದ್ಸಲ. ಓಕೆ, ಸೊ ಇದು ನನ್ನ ವ್ಯೂಸ್ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಬಗ್ಗೆ. ನಿಮಗೆ ಸ್ಟಾಕ್ಸ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನೇ ವಿಡಿಯೋನ ಅನಲೈಸ್ ಮಾಡಿ ನಿಮಗೆ ಹಾಕಿರ್ತೇನೆ. ಓಕೆ, ಸೊ ಮತ್ತೆ ಸಿಗುವ ನಾಳೆಗೆ. ಥ್ಯಾಂಕ್ ಯು.